ಶ್ರೀ ಗುರುಭ್ಯೋ ನಮಃ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ ನ್ಯಾಯಸುಧಾರತಾನ್. ವಿಶುದ್ಧಂ ಯಸ್ಯ ಕೌಪೀನಂ ಸುವಿದ್ಯಾಬೋಧಕಂ ಸದಾ ಶ್ರೀ ಸತ್ಯಾತ್ಮಗುರುಂ ನೌಮಿ ಸುವಿದ್ಯೇಂದ್ರ ನಮಸ್ಕೃತಂ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಮುಂಬರುವ ದಿನಗಳಲ್ಲಿ ಅಧಿಕ ಮಾಸ ಪ್ರಾಪ್ತವಾಗ್ತಾ ಇದೆ. ಅಧಿಕ ಮಾಸ ಅಂದರೆ ಏನು? ಅಧಿಕ ಮಾಸದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು? ಯಾವ ಯಾವ ಕರ್ತವ್ಯಗಳನ್ನು ಮಾಡಬಾರದು? ಅಧಿಕ ಮಾಸದ ವೈಶಿಷ್ಟ್ಯ ಏನು? ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ದಾನ ಧರ್ಮಗಳು ಯಾವುದು? ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕೋ ಮಾಡಬಾರದು? ಮುಂತಾದ ಅನೇಕ ಪ್ರಶ್ನೆಗಳು ಅನೇಕರಲ್ಲಿ ಕಾಡ್ತಾ ಇರ್ತವೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಅಧಿಕ ಮಾಸದ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಯಸ್ಮಿನ್ ಮಾಸಿ ನ ಸಂಕ್ರಾಂತಿ ಸಂಕ್ರಾಂತಿ ದ್ವಯಮೇವ ವಾ ಮಲಮಾಸ ಸ ವಿಜ್ಞೇಯ ಮಾಸಸ್ಯಾತ್ ತಯೋದಶಃ. ಸೂರ್ಯ ಏನಿದ್ದಾನೆ, ಆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಯಿಸ್ತಕ್ಕಂಥದ್ದಾಗ್ತಾ ಇರುತ್ತೆ. ಆ ಸಂಚಾರ ಏನಿದೆ, ಬದಲಾಯಿಸುವ ಸಂಚಾರ ಏನಿದೆ, ಆ ಕ್ರಮ ಏನಿದೆ, ಅದಕ್ಕೆ ಸಂಕ್ರಾಂತಿ ಅಂತ ಕರೀತಾರೆ. ಯಾವ ಚಾಂದ್ರ ಮಾಸದಲ್ಲಿ ಅದಕ್ಕೊಂದು ಪ್ರಮಾಣ ಇದೆ. ಚಾಂದ್ರೋ ಮಾಸೋ ಹ್ಯಸಕ್ರಾಂತೋ ಮಲಮಾಸಃ ಪ್ರಕೀರ್ತಿತಃ. ನಾವು ಗಣನೆಯನ್ನು ಮಾಡುವಾಗ ಚಾಂದ್ರಮಾನ, ಸೌರಮಾನ ಅಂತ ಕರಿತೇವೆ. ಎಲ್ಲರಿಗೂ ಇದು ಗೊತ್ತಿರುತ್ತೆ. ಚಾಂದ್ರಮಾನ ಏನಿದೆಯಲ್ಲ, ಆ ಚಾಂದ್ರಮಾಸ ಅಂತ ಕರಿತೇವೆ. ಆ ಚಾಂದ್ರಮಾಸದಲ್ಲಿ ಸಂಕ್ರಮಣವೇ ಯಾವಾಗ ಬರುವುದಿಲ್ಲವೋ ಅಂತಹ ಚಾಂದ್ರಮಾಸಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಪ್ರಸಿದ್ಧಿ ಇರುವಂತೆ ಅದರ ಹೆಸರೇ ಹೇಳುತ್ತೆ, ಅಧಿಕ ಮಾಸ ಅಂತ. ಅಧಿಕ ಮಾಸ ಅಂತ ಯಾಕಂತಾರೆ? ಅಧಿಕ ಅಂದರೆ ಹೆಚ್ಚಿನದ್ದು ಅಂತ ಅರ್ಥ. ಅಧಿಕ ಮಾಸ ಅಂತ ಇದಕ್ಕೆ ಯಾಕಂತಾರೆ ಅಂತ ಪ್ರಶ್ನೆ ಬಂದಾಗ ನೋಡಿ, ಸೌರಮಾನ ಚಾಂದ್ರಮಾನ ಅಂತ ಈಗ ನಾನು ಹೇಳಿದೆ. ಸೌರಮಾನದ ಪ್ರಕಾರವಾಗಿ ಒಂದು ವರ್ಷಕ್ಕೆ 365 ದಿವಸಗಳಾಗತ್ತೆ. ಚಾಂದ್ರಮಾನ ಪ್ರಕಾರವಾಗಿ ಒಂದು ಸಂವತ್ಸರಕ್ಕೆ 354 ದಿವಸಗಳಾಗತ್ತೆ. ಹಾಗಾದರೆ ಸೌರಮಾನಕ್ಕೂ ಚಾಂದ್ರಮಾನಕ್ಕೂ ದಿನಗಳ ವ್ಯತ್ಯಾಸ ಎಷ್ಟಾಗುತ್ತೆ?
ಅಂದರೆ 11 ದಿವಸಗಳ ವ್ಯತ್ಯಾಸ ಬರುತ್ತೆ. ಸೌರಮಾನ 365, ಚಾಂದ್ರಮಾನ ಪ್ರಕಾರವಾಗಿ 354. ಹಾಗಾದರೆ 11 ದಿವಸಗಳ ವ್ಯತ್ಯಾಸ ಬಂತು. ಅದು 3 ವರ್ಷಕ್ಕೆ ಎಷ್ಟಾಗತ್ತೆ? 33 ದಿವಸಗಳಾಗತ್ತೆ. 11 3 33 ಆಗತ್ತೆ. ಈ ಎಕ್ಸ್ಟ್ರಾ ಏನು ಬಂತಲ್ಲ ನಮಗೆ 33 ವಿಧವಾದ ದಿವಸಗಳಂತ ಬಂತಲ್ವಾ, ಅದಕ್ಕೆ ಅದು ಅಧಿಕವಾಗಿ ಬಂತು. ಹಾಗಾಗಿ ಅದು ನಲಿಫೈ ಮಾಡುವುದಕ್ಕೋಸ್ಕರವಾಗಿ ಏನಾಗುತ್ತೆ, 1 ತಿಂಗಳು ಎಕ್ಸ್ಟ್ರಾ ಬರುತ್ತೆ. ಆದ ಕಾರಣ ಅಧಿಕ ಮಾಸ ಅಂತ ನಾವು ಇಲ್ಲಿ ಕರಿತೇವೆ ಅದನ್ನು. ಸರಿಯಾಗಿ 33 ಅಲ್ಲ, 30 ದಿವಸಗಳಾಗಬೇಕಲ್ವಾ. ಒಂದು ಮಾಸ ಅಂದರೆ 30 ದಿವಸ ಆಗಬೇಕಲ್ವಾ. ಹಾಗಾಗಿ 33 ಅಲ್ಲ, ಅದಕ್ಕೆ ಪ್ರಮಾಣ ಹೇಳುತ್ತೆ ದ್ವಾತ್ರಿಂಶದ್ಭಿರ್ಗತೈ ಮಾಸೈಃ ದಿನೈಷೋಡಶಭಿಸ್ತಥಾ ಘಟಿಕಾನಾಂ ಚತುಷ್ಕೇಣ ಪತತ್ಯಧಿಕ ಮಾಸಕಃ. 32 ತಿಂಗಳು 16 ದಿವಸಗಳು 4 ಘಳಿಗೆಗಳು ಕಳೆದಾಗ ಒಂದು ಅಧಿಕ ಮಾಸ ಅನ್ನತಕ್ಕಂಥದ್ದು ಬರುತ್ತೆ. ಹಾಗಾಗಿ ಇದಕ್ಕೆ ಅಧಿಕ ಮಾಸ, ಎಕ್ಸ್ಟ್ರಾ ಆಗಿರತಕ್ಕಂತಹ ಒಂದು ಮಾಸ, 1 ತಿಂಗಳು ಎಕ್ಸ್ಟ್ರಾ ಬರುತ್ತೆ. ಯಾವಾಗ ಬರುತ್ತೆ? 3 ವರ್ಷಕ್ಕೆ ಸ್ವಲ್ಪ ಕಡಿಮೆ ಇದ್ದಾಗ ಟೋಟಲ್ ಆಗಿ ಸೌರಮಾನ ಚಾಂದ್ರಮಾನಗಳ ಡಿಫರೆನ್ಸಲ್ಲಿ 1 ತಿಂಗಳು ವ್ಯತ್ಯಾಸವಾಗತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಇನ್ನು ಈ ಮಾಸಕ್ಕೆ ನಪುಂಸಕ ಮಾಸ ಅಂತ ಇನ್ನೊಂದು ಹೆಸರಿದೆ. ಇದಕ್ಕೆ ನಪುಂಸಕ ಮಾಸ ಅಂತ ಯಾಕೆ ಕರೀತಾರೆ ಅಂದರೆ, ಈಗ 12 ತಿಂಗಳಿವೆ ಒಂದು ವರ್ಷದಲ್ಲಿ. ಒಂದೊಂದು ತಿಂಗಳಿನಲ್ಲಿ ಒಬ್ಬೊಬ್ಬ ಸೂರ್ಯ ಇರ್ತಾನೆ. ಒಬ್ಬ ಸೂರ್ಯ ಹೋಗಿ ಇನ್ನೊಬ್ಬ ಸೂರ್ಯ ಬರ್ತಾನಲ್ವಾ, ಆ ಹೋಗಿ ಇನ್ನೊಬ್ಬ ಸೂರ್ಯ ಬರತಕ್ಕಂಥ ಒಂದು ಏನಿದೆಯಲ್ಲ ಆ ಸಂಧಿಕಾಲ, ಅದಕ್ಕೆ ಸಂಕ್ರಾಂತಿ ಅಂತ ಕರೀತಾರೆ. ಒಟ್ಟಾರೆ 12 ಮಾಸಗಳಿಗೆ 12 ಸೂರ್ಯರಿದ್ದಾರೆ. ಯಾರ್ಯಾರವರು ಅಂತಂದರೆ ಅರುಣ, ಸೂರ್ಯ, ಭಾನು, ತಪನ, ಇಂದ್ರ, ರವಿ, ಗಬಸ್ತಿ, ಅರ್ಯಮ, ಹಿರಣ್ಯರೇತಸ, ದಿವಾಕರ, ಮಿತ್ರ, ವಿಷ್ಣು ಅಂತ ಇವರು 12 ಸೂರ್ಯರು. ಒಂದೊಂದು ತಿಂಗಳಿಗೆ ಒಬ್ಬೊಬ್ಬ ಸೂರ್ಯ. ಅಂದರೆ ಮಾಘ ಮಾಸದಿಂದ ಆರಂಭವನ್ನು ಮಾಡುತ್ತಾ ಈ 12 ಸೂರ್ಯರು ಒಂದೊಂದು ತಿಂಗಳಿಗೆ ಒಬ್ಬೊಬ್ಬ ಸೂರ್ಯರು ಬರ್ತಾರೆ. ಒಬ್ಬ ಸೂರ್ಯ ಹೋಗಿ ಇನ್ನೊಬ್ಬ ಸೂರ್ಯ ಬರತಕ್ಕಂಥ ಸಂದರ್ಭ, ಅದಕ್ಕೆ ಸಂಕ್ರಾಂತಿ ಅಂತ ಕರೀತಾರೆ. 12 ಸೂರ್ಯರು 12 ತಿಂಗಳು. ಇದು ಅಧಿಕ ಮಾಸ ಅಲ್ವಾ, ಅಂದರೆ ಒಂದು ಎಕ್ಸ್ಟ್ರಾ ಆಯಿತು. 13ನೇ ತಿಂಗಳಿದು. ಆ ಮಾಸಕ್ಕೆ ಸೂರ್ಯನೇ ಇಲ್ಲ, 12 ಇರೋದು ಸೂರ್ಯರಾಗಿರ್ತಕ್ಕಂಥವರು. ಹಾಗಾದರೆ ಯಾವ ಮಾಸಕ್ಕೆ ಸೂರ್ಯನೇ ಇಲ್ಲವೋ ಅಂತಹದ್ದಕ್ಕೆ ನಪುಂಸಕ ಮಾಸ ಅಂತ ಜ್ಯೋತಿಷ್ಕಾರರಾಗಿರ್ತಕ್ಕಂಥವರು ಇದನ್ನು ಪರಿಗಣನೆಯನ್ನು ಮಾಡಿದ್ದಾರೆ. ಅಧಿಕ ಮಾಸದಲ್ಲಿ ಸೂರ್ಯ ಇಲ್ಲ ಅಂದರೆ ಮತ್ತೆ ನಮಗೆ ಬೆಳಕು ಹೆಂಗೆ ಬರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಅಧಿಕ ಮಾಸದಲ್ಲಿ ಸೂರ್ಯ ಇಲ್ಲದೆ ಇದ್ದರೂ ಕೂಡ ಅದಕ್ಕೊಂದು ಪ್ರಮಾಣ ಇದೆ. ನಪುಂಸುಕೆ ಅಧಿಕೆ ಮಾಸಿ ಮಂಡಲಂ ತಪತೆ ರವೇಹೇ. ಸೂರ್ಯ ಮಂಡಲ ಇರ್ತದಲ್ಲ, ಸೂರ್ಯನಲ್ಲ, ಸೂರ್ಯ ಮಂಡಲವೇ ತಾಪವನ್ನು ಕೊಡ್ತಾ ಇರ್ತದಾದ ಕಾರಣ ಒಬ್ಬ ಸೂರ್ಯ ಇಲ್ಲವೇ ಇಲ್ಲ. ಹೌದು, ನಿಜವಾಗಿ ಸೂರ್ಯ ಇಲ್ಲ. ಯಾಕಂದರೆ ಇದು ಇರೋದು 12 ಸೂರ್ಯರು. 13 ಮಾಸ ಬಂದಾಗ ಎಲ್ಲಿಂದ ತರಬೇಕು? ಹಾಗಾದರೆ ಅಲ್ಲಿ ಸೂರ್ಯನಿಲ್ಲದೇ ಇದ್ದರೂ ಕೂಡ ಸೂರ್ಯಮಂಡಲವೇ ನಮಗೆ ತಾಪವನ್ನು ಕೊಡುತ್ತೆ. ನೋಡಿ, ಸೈಂಟಿಫಿಕ್ ಆಗಿ ವಿಚಾರ ಮಾಡಿರಿ. ಸೂರ್ಯನಿಲ್ಲದೆ ಕೇವಲ ಸೂರ್ಯಮಂಡಲದಿಂದಲೇ ನಮಗೆ ರಶ್ಮಿಗಳು ಬರ್ತಾ ಇರ್ತದೆ, ಅದರಿಂದಲೇ ತಾಪ ಅನ್ನತಕ್ಕಂಥದ್ದು ನಮಗೆ ಬರ್ತಾ ಇರ್ತದೆ. ಹಾಗಾಗಿ ಅನೇಕ ವಿಧವಾಗಿರತಕ್ಕಂಥ ಅದರ ಎಫೆಕ್ಟ್ ಅನ್ನತಕ್ಕಂಥದ್ದು ಇರುತ್ತೆ. ಅದು ಯಾವ ರೀತಿ ಇರುತ್ತೆ, ಏನಿರುತ್ತೆ, ಅದು ಶಾಸ್ತ್ರಕಾರ ನಮಗೆ ತಿಳಿಸ್ಬೇಕು, ಅಥವಾ ಯಾರಾದರೂ ಸೈಂಟಿಸ್ಟ್ಗಳಾಗಿರ್ತಕ್ಕಂಥದ್ದು ಅವರು ನಮಗೆ ತಿಳಿಸ್ತಕ್ಕಂಥವರಾಗಬೇಕು. ಒಟ್ಟಾರೆ ಇದಕ್ಕೆ ನಪುಂಸಕ ಮಾಸ ಅಂತ ಯಾಕಂತಾರೆ ಅಂದರೆ, ಯಾವ ತಿಂಗಳಿಗೆ ಸೂರ್ಯನೇ ಇಲ್ಲವೋ ಆ ಮಾಸಕ್ಕೆ ನಪುಂಸಕ ಮಾಸ ಅಂತ ಕರೀತಾರೆ. ಇನ್ನು ಮಲಮಾಸ ಅಂತ ಇದಕ್ಕೆ ಇನ್ನೊಂದು ಹೆಸರಿದೆ. ಆ ಮಲಮಾಸ ಅಂತ ಯಾಕೆ ಕರೀತಾರೆ ಇದಕ್ಕೆ ಅಂದರೆ, ಶತಾತಪರು ಅಂತ ಇದ್ದಾರೆ. ಆ ಶತಾತಪರು ತಾವು ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅವರು ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಅಧಿಕ ಮಾಸ ಏನಿದೆ, ಆ ಅಧಿಕ ಮಾಸ ಅನೇಕ ರಾಕ್ಷಸರಿಂದ ಆಕ್ರಾಂತವಾಗಿರುತ್ತೆ. ಆದ ಕಾರಣವೇ ರಾಕ್ಷಸರಿಂದ ಮಲಿನಗೊಳಿಸಲ್ಪಟ್ಟಿರತಕ್ಕಂಥದ್ದಾಗಿರುತ್ತೆ. ಆದ ಕಾರಣವೇ ಅದಕ್ಕೆ ಮಲಮಾಸ ಅಂತ ಕರೀತಾರೆ.
ಪಾಪಕರವಾದ ಮಾಸ ಅಂತಲೂ ಹೇಳ್ತಾರೆ. ಆದ ಕಾರಣವೇ ಯಜ್ಞಯಾಗಾದಿಗಳನ್ನು ಮಾಡಬಾರದು ಅಂತ. ಯಜ್ಞಯಾಗಾದಿಗಳನ್ನು ಮಾಡಿದರೆ ಅದರ ಫಲವನ್ನು ನಾಶ ಮಾಡುವಂತಹ ರಾಕ್ಷಸರಿದ್ದಾರೆ. ಪುಣ್ಯವನ್ನು ನಾಶ ಮಾಡುವಂತಹ ನಿರ್ಯುತಿ ಅಂತೇನು ರಾಕ್ಷಸ ಇದ್ದಾನೆ, ಆ ನಿರ್ಯುತಿಯ ಸೇವಕರಲ್ಲಿ ಒಬ್ಬನಾಗಿರ್ತಕ್ಕಂಥ ಅಥವಾ ಅನೇಕರಿದ್ದಾರೆ, ಯಾತುಧಾನರು ಅಂತ ಕರೀತಾರೆ. ಆ ಯಾತುಧಾನರು ಅನ್ನುವ ರಾಕ್ಷಸರುಗಳಿಂದ ಆಕ್ರಮಿಸಲ್ಪಟ್ಟಿರತಕ್ಕಂಥ ಮಾಸವಾದ ಕಾರಣವೇ ಇದಕ್ಕೆ ಮಲಮಾಸ ಅಥವಾ ಮಲಿಂಬ್ಲುಚ ಎಂಬುದಾಗಿ ಟೆಕ್ನಿಕಲ್ ಆಗಿ ಆ ವರ್ಡನ್ನು ಶಾಸ್ತ್ರದಲ್ಲಿ ಒಪ್ಪಿಸಿರತಕ್ಕಂಥವರಾಗಿದ್ದಾರೆ. ಇನ್ನು ಮತ್ತೊಂದು ಪ್ರಶ್ನೆ ಬರ್ತದೆ ಇಲ್ಲಿ. ಏನದು ಅಂದರೆ, ಮಲಮಾಸ 30 ದಿನಗಳು, ಆ 30 ದಿನಗಳು ಒಂದು ಸಂವತ್ಸರದಲ್ಲಿ ಹೆಚ್ಚಾಗಿ ಬಿಡ್ತದಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗಾದರೆ ಅಧಿಕ ಮಾಸ ಇರುವಂತಹ ಸಂವತ್ಸರಕ್ಕೆ ವರ್ಷಕ್ಕೆ 12 ಮಾಸ ಅಂತಂದ ಮೇಲೆ ಆ 12 ಮಾಸ ಒಂದು ವರ್ಷಕ್ಕೆ ಅನ್ನೋದಕ್ಕೆ ಭಂಗ ಬರ್ತದಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಹಾಗೇನಿಲ್ಲ. ಮಲಮಾಸದ 30 ದಿವಸಗಳು ಮತ್ತು ನಿಜ ಮಾಸ ಅನ್ನತಕ್ಕಂಥದ್ದು 30, ಒಟ್ಟು 60 ದಿವಸಗಳಾಗತಕ್ಕಂಥದ್ದು ಸೇರಿಯೇ ಅದನ್ನು 1 ತಿಂಗಳು ಅಂತ ಕನ್ಸಿಡರ್ ಮಾಡ್ತಾರಾದ ಕಾರಣ ಒಂದು ವರ್ಷಕ್ಕೆ 12 ಮಾಸ ಅನ್ನುವುದೇನಿದೆ ಆ ನಿಯಮಕ್ಕೆ ಯಾವ ಭಂಗ ಅನ್ನತಕ್ಕಂಥದ್ದು ಬರುವುದಿಲ್ಲ. ಇಷ್ಟು ನಪುಂಸಕ ಮಾಸ, ಮಲಮಾಸ, ಅಧಿಕ ಮಾಸ ಅನ್ನುವ ಆ ಶಬ್ದಗಳ ಪ್ರಯೋಗ ಏನಿದೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೇವೆ. ಇನ್ನು ಮುಂದೆ ಅಧಿಕ ಮಾಸದ ಮಹಾತ್ಮೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನಾರದರು ವೈಕುಂಠಕ್ಕೆ ಹೋಗಿ ನಾರಾಯಣನನ್ನು ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿಯೇ ಈ ಅಧಿಕ ಮಾಸದ ಮಹಾತ್ಮ್ಯ ಏನಿದೆ ಅದು ನಮಗೆ ದೊರಕತಕ್ಕಂಥದ್ದಾಗತ್ತೆ. ಈ ಅಧಿಕ ಮಾಸದ ಬಗ್ಗೆ ವಿಶೇಷವಾದ ಮಾಹಿತಿ ನಮಗೆ ಬೃಹನ್ನಾರದಿಯ ಪುರಾಣದಲ್ಲಿ ಸಿಗತ್ತೆ. ಅದರ ಜೊತೆಗೆ ಪದ್ಮಪುರಾಣದಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಅನ್ನತಕ್ಕಂಥದ್ದು ನಮಗೆ ಸಿಗತ್ತೆ. ಹಾಗಾಗಿ ನಾರದರು ಏನು ಮಾಡ್ತಾ ಇದ್ದಾರೆ, ಅವರು ನೇರವಾಗಿ ವೈಕುಂಠಕ್ಕೆ ಬರ್ತಾರೆ. ಆ ವೈಕುಂಠಕ್ಕೆ ಬರ್ತಕ್ಕಂಥವರಾಗಿ ತಾವು ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಈ ಮಲಮಾಸ ಅಥವಾ ಅಧಿಕ ಮಾಸದ ಬಗ್ಗೆನೇ ಅನೇಕ ಪ್ರಶ್ನೆಗಳನ್ನು ಮಾಡ್ತಾರೆ. ಇಲ್ಲಿ ಒಂದು ವಿಚಾರ ಏನಿದೆ ಅಂದರೆ, ಪೂರ್ವದಲ್ಲಿ ಅಧಿಕ ಮಾಸ, ಯಾವುದೇ ಮಾಸಗಳಾದರೂ ಅದು ಜಡವಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ. ಈ ಅಧಿಕ ಮಾಸ ಏನಿದೆ ಮಲಮಾಸ, ಅದು ಎಲ್ಲರಿಂದಲೂ ಸರ್ವ ಸಜ್ಜನರಿಂದಲೂ ಕೂಡ ತ್ಯಾಜ್ಯವಾಗಿ ಬಿಟ್ಟಿತ್ತು. ಹಾಗಾಗಿ ಮಲಿಂಲುಚೇತು ಸಂಪ್ರಾಪ್ತೆ ಕ್ರಿಯಾ ಸರ್ವಾ ಪರಿತ್ಯಜೇತ್ ಪಿತೃಕಾರ್ಯಂ ದೇವಕಾರ್ಯಂ ತೀರ್ಥಯಾತ್ರಾ ವ್ರತಾಧಿಕಂ ಕ್ಷೌರಂ ಮೌಂಜಿ ವಿವಾಹೌ ಚ ವ್ರತಂ ಕಾಮ್ಯೋಪವಾಸಕಂ ಮಲಿಂಲುಚೆ ಸದಾ ತ್ಯಾಜ್ಯಂ ಗೃಹಸ್ಥೈಶ್ಚ ವಿಶೇಷತಃ ಅಂತ ಪ್ರಮಾಣಗಳಿವೆ. ಆದ ಕಾರಣ ಸಕಲ ಸಜ್ಜನರಾಗಿರತಕ್ಕಂಥವರು ಅಧಿಕ ಮಾಸದಲ್ಲಿ ಪಿತೃಕಾರ್ಯ, ದೇವಕಾರ್ಯ, ತೀರ್ಥಯಾತ್ರೆ, ವ್ರತಾಚರಣೆಗಳು, ಚೌಲ, ಉಪನಯನ ಸಂಸ್ಕಾರ, ವಿವಾಹ ಎಲ್ಲವನ್ನು ಪರಿತ್ಯಜಿಸಿ ಬಿಡ್ತಕ್ಕಂಥವರಾಗಿದ್ದರು. ಅದರಿಂದ ಆ ಮಲಮಾಸಕ್ಕೆ ಅಭಿಮಾನಿ ದೇವತೆಗೆ ಬಹಳ ದುಃಖ ಆಯಿತು. ಆ ದೇವತೆ ಏನು ಮಾಡಿದ್ದಾನೆ, ಖಿನ್ನ ಮನಸ್ಕನಾಗಿ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ಅಂದರೆ ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ ಎರಡಿವೆ. ಅಮುಕ್ತ ಸ್ಥಾನಕ್ಕೆ ಹೋಗಿ ನಾರಾಯಣನ ಶರಣು ಬರತಕ್ಕಂಥವನಾಗಿ ನನಗೆ ಬಹಳ ದುಃಖವಾಗಿದೆ, ನನ್ನನ್ನು ಎಲ್ಲ ಸಜ್ಜನರು ಕೂಡ ತ್ಯಾಗ ಮಾಡಿಬಿಡತಕ್ಕಂಥವರಾಗಿದ್ದಾರೆ ಅಂತ. ಆಗ ಅದು ಒಂಥರ ಮಜಾ ಇದೆ ಇಲ್ಲಿ. ಆಗ ಏನಾಗುತ್ತೆ ಅಂದರೆ, ಆ ಮಲಮಾಸದ ಅಭಿಮಾನಿಯನ್ನು ಕರೆದುಕೊಂಡು ಸಾಕ್ಷಾತ್ತಾಗಿರತಕ್ಕಂತಹ ಪರಮಾತ್ಮ ವಿಷ್ಣು ಅವನು ಎಲ್ಲಿಗೆ ಬರ್ತಾನೆ ಅಂದರೆ ಗೋಲೋಕಕ್ಕೆ ಬರ್ತಾನೆ. ಇದು ಬೃಹನ್ನಾರದಿಯ ಪುರಾಣದಲ್ಲಿ ಕಥೆ ಬರುತ್ತೆ. ಹಾಗಾಗಿ ಗೋಲೋಕಕ್ಕೆ ಬರ್ತಾನೆ. ಆ ಗೋಲೋಕದಲ್ಲಿ ದ್ವಿಭುಜನಾಗಿ ಕೈಯಲ್ಲಿ ಕೊಳಲನ್ನು ಹಿಡ್ಕೊಂಡು ಅನೇಕ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ಅತಿ ಸುಂದರವಾದ ರೂಪವನ್ನು ತೆಗೆದುಕೊಂಡು ಕೃಷ್ಣ ರೂಪದಿಂದ ವಿರಾಜಮಾನನಾಗಿರ್ತಾನೆ. ಆ ಕೃಷ್ಣನಿಗೆ ವಿಷ್ಣುವೇ ಆ ಮಲಮಾಸದ ಪರವಾಗಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಕೆಲವು ಮಾತುಗಳನ್ನು ಹೇಳ್ತಾನೆ. ಅಹಮೇತೈರ್ಯಥಾ ಲೋಕೆ ಪ್ರಥಿತಃ ಪುರುಷೋತ್ತಮಃ ತಥಾಯಮಪಿ ಲೋಕೇಶು ಪ್ರಥಿತ ಪುರುಷೋತ್ತಮಃ. ನಾನು ಯಾವ ರೀತಿಯಾಗಿ ಪುರುಷೋತ್ತಮ ಎಂಬುದಾಗಿ ಪ್ರಸಿದ್ಧನಾಗಿದ್ದೇನೋ
ಅದೇ ರೀತಿಯಲ್ಲಿ ಮಲಮಾಸವು ಕೂಡ ಪುರುಷೋತ್ತಮ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧವಾಗತಕ್ಕಂಥದ್ದಾಗತ್ತೆ. ಸರ್ವರಿಂದಲೂ ತಿರಸ್ಕೃತವಾಗಿರತಕ್ಕಂಥ ಈ ಮಾಸಕ್ಕೆ ವಿಶೇಷವಾದ ಗುಣಗಳು ಲಭಿಸುವಂತೆ ನಾನು ಅನುಗ್ರಹವನ್ನು ಮಾಡುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಆ ಮಲಮಾಸದ ಪರವಾಗಿ ಕೇಳಿರತಕ್ಕಂತಹ ತನ್ನದೇ ಮತ್ತೊಂದು ರೂಪವಾದ ವಿಷ್ಣುವಿಗೆ ಹೇಳತಕ್ಕಂಥವನಾಗ್ತಾನೆ. ಅಷ್ಟೇ ಅಲ್ಲ, ಈ ಮಾಸಕ್ಕೆ ನಾನೇ ನಿಯಾಮಕನಾಗಿ ಅಧಿಪತಿಯಾಗಿರತಕ್ಕಂಥವನಾಗುತ್ತೇನೆ ಅಂತ ಹೇಳ್ತಾನೆ. ಅವತ್ತಿನಿಂದ ಕೂಡ ಅದಕ್ಕೆ ಪುರುಷೋತ್ತಮ ಮಾಸ ಎಂಬುದಾಗಿಯೇ ಅದು ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಿರತಕ್ಕಂಥದ್ದಾಗಿದೆ. ಹಾಗೆ ಹೇಳುವಾಗಲೇ ಕೃಷ್ಣ ಇನ್ನೊಂದು ಮಾತನಾಡ್ತಾನೆ. ಸರ್ವೇ ಮಾಸಾಹ ಸಕಾಮಶ್ಚ ನಿಷ್ಕಾಮೋಯಂ ಮಯಾ ಕೃತಃ. ಇತರ ಎಲ್ಲ ಮಾಸಗಳು ಸಕಾಮಗಳಾಗಿದ್ದರೆ ಈ ಮಾಸ ಮಾತ್ರ ನಿಷ್ಕಾಮಿಯಾಗಿ ನನ್ನಿಂದ ಮಾಡಲ್ಪಟ್ಟಿದೆ ಅಂತ ಪರಮಾತ್ಮ ಹೇಳಿದ್ದಾನೆ. ಭಕ್ತರಾದವರು ಈ ಮಲಮಾಸದಲ್ಲಿ ಅಂದರೆ ಅಧಿಕ ಮಾಸದಲ್ಲಿ 1 ತಿಂಗಳು ಅನೇಕವಾದ ವ್ರತಗಳ ಅನುಷ್ಠಾನವನ್ನು ಮಾಡತಕ್ಕಂಥವರಾಗಬೇಕು. ಅಷ್ಟೇ ಅಲ್ಲ, ಆ ವ್ರತಗಳನ್ನು ಅನುಷ್ಠಾನ ನನ್ನ ಪ್ರೀತ್ಯರ್ಥವಾಗಿ ಮಾಡಿದರೆ ಕೊನೆಗೆ ನನ್ನ ಲೋಕವನ್ನೇ ಅವರಿಗೆ ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಆ ಮಾಸದಲ್ಲಿ ಮಾಡಬೇಕಾದ ಕರ್ತವ್ಯಗಳೇನು ಎಲ್ಲವನ್ನೂ ತಿಳಿಸಿ ಅದನ್ನು ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರಿಗೆ ತಿಳಿಸಿದ್ದಾನೆ ಅಂತ ಮತ್ತೊಂದಿದೆ. ಆ ಪಾಂಡವರು ಇದನ್ನು ಆಚರಣೆಯನ್ನು ಮಾಡಿ ವನವಾಸದಲ್ಲಿ ಬಂದಿರತಕ್ಕಂಥ ಅನೇಕ ಕಷ್ಟಗಳನ್ನು ಅವರು ತೀರಿಸಿಕೊಂಡಿದ್ದಾರೆ ಅನ್ನುವ ಮಾತು ಕೂಡ ಪುರಾಣಗಳಲ್ಲಿ ನಾವು ಕಾಣತಕ್ಕಂಥವರಾಗ್ತೇವೆ. ಇನ್ನು ಈ ಮಾಸದ ವೈಶಿಷ್ಟ್ಯ ಏನಿದೆ ಅಂತ ನಾವು ನೋಡುವುದಾದರೆ, ಇತರ ಮಾಸಗಳಲ್ಲಿ ಯಾವ ಧರ್ಮ ಕಾರ್ಯಗಳನ್ನು ಜಪತಪ ಅನುಷ್ಠಾನಗಳನ್ನು ನಾವು ಮಾಡಿಕೊಳ್ತೇವೆ ಅದರಿಂದ ಪುಣ್ಯ ಬಂದೇ ಬರುತ್ತೆ. ಆದರೆ ಪುಣ್ಯ ಬರುವುದು ವಿಳಂಬವಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಅಧಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ಏನು ಕರ್ಮಗಳಿವೆ, ಶುದ್ಧವಾದ ಕರ್ಮಗಳು, ಅವುಗಳಿಗೆ ವಿಳಂಬವಾಗುವುದಿಲ್ಲ. ಮದೀಯ ಮಾಸ ಭಕ್ತಾನಾಂ ನ ವಿಳಂಬ ಕದಾಚನ ಎಂಬುವ ಮಾತನ್ನು ಕೃಷ್ಣ ಪರಮಾತ್ಮನೇ ಹೇಳತಕ್ಕಂಥವನಾಗಿದ್ದಾನಾದ ಕಾರಣ ತಕ್ಷಣದಲ್ಲಿ ಫಲವನ್ನು ಕೊಡತಕ್ಕಂಥದ್ದಾಗತ್ತೆ ಈ ಮಾಸ ಅಂತ ಹೇಳಿದ್ದಾರೆ. ಇನ್ನು ಇದರ ವೈಶಿಷ್ಟ್ಯವನ್ನು ಹೇಳುವಾಗ ಹಿಂದೆ ಬ್ರಹ್ಮದೇವರು ಏನು ಮಾಡಿದರಂದರೆ, ಸಕಲ ದೇವತೆಗಳ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇತರ ಮಾಸಗಳಲ್ಲಿ ನಾವು ಮಾಡುವ ಜಪತಪನುಷ್ಠಾನ ಮೊದಲಾಗಿರತಕ್ಕಂಥ ಸಾಧನೆಗಳು ಈ ಮಲಮಾಸ ಅಥವಾ ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಆಚರಣೆಗಳ ಸಾಧನೆಗಳೇನಿವೆ ಅವುಗಳ ಫಲ ಎರಡನ್ನು ತಕ್ಕಡೆಯಲ್ಲಿಟ್ಟು ತೂಗತಕ್ಕಂಥವನಾಗ್ತಾನೆ. ತೋಲಯಾಮಾಸ ದೇವಾನಾಂ ಸನ್ನಿಧೌ ಚತುರಾನನಃ ಲಘೂನ್ಯನ್ಯಾನಿ ಜಾತಾನಿ ಗುರುಶ್ಚ ಪುರುಷೋತ್ತಮಃ. ಉಳಿದ 12 ಮಾಸಗಳಲ್ಲಿ ಆಚರಣೆ ಮಾಡಿರತಕ್ಕಂಥ ಫಲಗಳು ಒಂದು ತಕ್ಕಡಿಯಲ್ಲಿ, ಅಧಿಕ ಮಾಸದಲ್ಲಿ ಆಚರಣೆ ಮಾಡಿದ್ದ ಫಲ ಇನ್ನೊಂದು ತಕ್ಕಡಿಯಲ್ಲಿಟ್ಟು ತೂಗಿದರೆ ಅಧಿಕ ಮಾಸದಲ್ಲಿ ಮಾಡಿದ್ದೇ ತೂಕ ಹೆಚ್ಚಾಯಿತು ಅಂತ ಹೇಳಿದ್ದಾರೆ. ಅತ್ಯದ್ಭುತ ಇದೆಲ್ಲವೂ ಕೂಡ. ಇದೆಲ್ಲ ತಿಳ್ಕೊಳ್ಳೋದು ಯಾತಕ್ಕೆ ನಾವು ವಿಶೇಷವಾಗಿ ಅಧಿಕ ಮಾಸದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅನ್ನುವುದೇ ಇಲ್ಲಿರತಕ್ಕಂತಹ ದೊಡ್ಡದಾದ ಸಂದೇಶ. ಇನ್ನು ಮುಂದೆ ಈ ಅಧಿಕ ಮಾಸದಲ್ಲಿ ಯಾವ ಕರ್ತವ್ಯಗಳನ್ನು ನಾವು ಮಾಡಬೇಕು ಅನ್ನುವುದನ್ನು ತಿಳ್ಕೊಳ್ತಕ್ಕಂಥವರಾಗೋಣ. ಈಗ ಈ ಅಧಿಕ ಮಾಸದಲ್ಲಿ ನಿತ್ಯ ಕರ್ಮಗಳನ್ನು ಬಿಡಬಾರದು. ಯಾವುದದು? ಅಗ್ನಿಹೋತ್ರ, ಸಂಧ್ಯಾವಂದನ, ದೇವತಾರ್ಚನ, ಔಪಾಸನ ಹೋಮ, ವೈಶ್ವದೇವಾದಿ ಪಂಚಮಹಾಯಜ್ಞಗಳು, ನೈಮಿತ್ತಿಕಗಳಾಗಿರ್ತಕ್ಕಂಥ ಸಪಿಂಡೀಕರಣಾಂತವಾಗಿರತಕ್ಕಂಥದ್ದು, ಮೃತಾಹ ದಿನ ಆ ಕರ್ಮಗಳನ್ನೇನು ಮಾಡ್ತಾರೆ ಆ ಕರ್ಮಗಳಾಗಿರ್ತಕ್ಕಂಥದ್ದು, ಸ್ನಾನ, ದಾನ, ಶ್ರಾದ್ದಾದಿ ಕರ್ಮಗಳು, ಜಾತಕರ್ಮಾದಿ ಸಂಸ್ಕಾರಗಳು. ನೋಡಿ, ಜಾತಕರ್ಮ ಸಂಸ್ಕಾರ ಮಾಡಬೇಕಲ್ಲ, ಅದು ಬಿಡಬಾರದು. ಅಧಿಕ ಮಾಸದಲ್ಲಿ ಅವಶ್ಯವಾಗಿ ಮಾಡತಕ್ಕಂಥವರಾಗಬೇಕು. ಇನ್ನು ಶ್ರಾದ್ದಾದಿಗಳನ್ನು ಮಾಡಬೇಕು. ಊನಮಾಸಕಾದಿ ಶ್ರಾದ್ದಗಳನ್ನು ಮಾಡತಕ್ಕಂಥವರಾಗಬೇಕು. ಭೂದಾನ, ಗೋದಾನ, ತಿಲದಾನ, ಇವೆಲ್ಲ ಅತಿಥಿ ಪೂಜಾ ಇವೆಲ್ಲವನ್ನು ಅವಶ್ಯವಾಗಿ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇನ್ನೊಂದು ಇದೆ, ಏನದು? ಸಕಾಮವಾದ ಕರ್ಮಗಳನ್ನು ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಏನು ಸಕಾಮ ಕರ್ಮಗಳು ಅಂದರೆ, ಅನೇಕವಾದ ಜನಗಳಿಗೆ ಸಜ್ಜನರಿಗೆ ಉಪಯೋಗವಾಗುವುದಿದ್ದರೆ, ದೇಶಕ್ಕೆ ಉಪಯೋಗವಾಗತಕ್ಕಂಥದ್ದಿದ್ದರೆ ಮಾಡಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ, ಕಾರೀರಿಯಾದಿ ಯಾಗಗಳಿವೆ. ಆ ಕಾರೀರಿಯಾದಿ ಯಾಗಗಳನ್ನು ಮಾಡಿದರೆ ಒಳ್ಳೆ ಮಳೆ ಬರುತ್ತೆ ಅಂತಿದೆ. ಬರಗಾಲ ಬಂದಿತ್ತು, ಬಿತ್ತಿರ್ತಾರೆ ಬೀಜವನ್ನು, 1 ತಿಂಗಳ ತನಕ ಕಾಯ್ಲಕ್ಕಾಗೋದಿಲ್ಲ, ಎಲ್ಲ ಬೀಜ ನಾಶ ಆಗಿಬಿಡ್ತದೆ. ಅಂಥ ಹೊತ್ತಿನಲ್ಲಿ
ಅಂತಹ ಯಾಗಗಳನ್ನು ಆಚರಣೆಯನ್ನು ಮಾಡುವುದು. ಅನಾವೃಷ್ಟಿಯಿಂದ ಬರಗಾಲ ಬಂದಾಗ ಅದು ಕಾಮ್ಯ ಕರ್ಮವಾದರೂ ಕೂಡ ಲೋಕಕ್ಕೋಸ್ಕರವಾಗಿ ಅಂತ ಆ ಕರ್ಮಗಳನ್ನು ಮಾಡಿದರೆ ದೋಷವಿಲ್ಲ. ಎಷ್ಟು ನೋಡಿ ಕಾಮನ್ ಸೆನ್ಸ್ ಅನ್ನತಕ್ಕಂಥದ್ದು ಹೇಗಿದೆ. ಅತ್ಯದ್ಭುತ. ಶಾಸ್ತ್ರ ಯಾವತ್ತೂ ಕೂಡ ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಹೊರಡ್ತದೆ ಹೊರತು ಅನೇಕರು ಇದನ್ನು ಅರ್ಥವನ್ನು ಮಾಡಿಕೊಂಡಿರ್ತಕ್ಕಂಥವರಿಲ್ಲ. ಅದರ ಜೊತೆಗೆ ಮತ್ತೊಂದು ಹೇಳುತ್ತೆ, ಈಗ ಜ್ವರ ವಿಪರೀತವಾಗಿರತಕ್ಕಂತಹ ಜ್ವರ ಬಂದಿರ್ತದೆ, ಕೆಲವು ರೋಗಗಳು ಬಂದಿರ್ತವೆ. ಅಂಥ ಹೊತ್ತಿನಾಗೆ ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಿದೆ ಅಂದರೆ ಅದಕ್ಕೆ ತಕ್ಕಂತೆ ರಕ್ಷೋಘ್ನಾದಿ ಹೋಮಗಳನ್ನು ಹೇಳಿದ್ದಾರೆ. ಕೆಲವು ಜ್ವರಗಳು ಹೋಗಬೇಕಾದರೆ ಅಂತಹ ರೋಗ ನಿವಾರಣೆಗೋಸ್ಕರವಾಗಿ ಮಾಡತಕ್ಕಂಥ ಕೆಲವು ಹೋಮಾದಿಗಳನ್ನು ಕೂಡ ಅವಶ್ಯವಾಗಿ ಮಾಡಬಹುದು ಅಂತ ಹೇಳತಕ್ಕಂಥವರಾಗಿದ್ದಾರೆ. ಇನ್ನು ಏನನ್ನ ಮಾಡಬಾರದು ಮಲಮಾಸದಲ್ಲಿ ಅಂದರೆ ನಿತ್ಯದಾನಗಳನ್ನು ಬಿಟ್ಟರೆ ವಿಶೇಷ ದಾನಗಳನ್ನು, ಮಹಾದಾನಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಇನ್ನು ತೀರ್ಥಯಾತ್ರೆ ಮಾಡಬಾರದು. ಇಲ್ರಿ, ಆ ಒಂದು ಕ್ಷೇತ್ರದಲ್ಲೇ ನಾವು ಅಧಿಕ ಮಾಸ ಮಾಡಬೇಕಂದ್ರೆ ಮೊದಲೇ ಹೋಗಿಬಿಟ್ಟಿರ್ಬೇಕು ಆ ಒಂದು ಕ್ಷೇತ್ರಕ್ಕೆ, ಹೊರತು ತೀರ್ಥಯಾತ್ರಾ ಅನ್ನುವುದನ್ನು ಮಾಡಬಾರದು. ಇನ್ನು ಅಪೂರ್ವವಾದ ಕ್ಷೇತ್ರಗಳು, ಅಪೂರ್ವ ಅಂದರೆ ಹಿಂದೆ ಹೋಗದೇ ಇರತಕ್ಕಂಥ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಹೋಗಬಾರದು. ಇನ್ನು ದೇವಾಲಯ, ಕೆಲವು ದೇವಾಲಯಗಳೆಲ್ಲ ಹೋಗೇ ಇರೋದಿಲ್ಲ, ಮೊದಲ ಬಾರಿಗೆ ಆ ದೇವಾಲಯಕ್ಕೆ ಹೋಗಬೇಕಾದ್ರೆ ಅದು ಈ ಮಾಸದಲ್ಲಿ ಹೋಗಬಾರದು ಅಂದಿದ್ದಾರೆ. ದೇವಾಲಯಗಳ ನಿರ್ಮಾಣ ಮಾಡಬಾರದು, ತಟಾಕಗಳ ನಿರ್ಮಾಣ ಮಾಡಬಾರದು, ಉದ್ಯಾನವನಗಳ ನಿರ್ಮಾಣವನ್ನು ಮಾಡಬಾರದು. ಇನ್ನು ಕೂಸು ಬಾಣಂತಿ ಆಗಿರತಕ್ಕಂಥದ್ದು ಮನೆಯಿಂದ ಮೊದಲ ಬಾರಿಗೆ ಹೊರಗೆ ಹೋಗತಕ್ಕಂಥದ್ದಲ್ಲ, ಅದನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಅನ್ನಪ್ರಾಶನ, ಚೌಲ, ಉಪನಯನ, ವಿವಾಹಾದಿ ಸಂಸ್ಕಾರಗಳು, ಸನ್ಯಾಸ ಸ್ವೀಕಾರ, ಪಟ್ಟಾಭಿಷೇಕ, ರಾಜ್ಯಾಭಿಷೇಕ, ನೂತನವಾಗತಕ್ಕಂತಹ ವ್ರತಗಳ ಗ್ರಹಣ, ರಥೋತ್ಸವ ಇವುಗಳನ್ನು ಈ ಮಾಸದಲ್ಲಿ ಅವಶ್ಯ ಮಾಡಬಾರದು ಎಂಬುದಾಗಿ ತೋರಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಎಲ್ಲರ ತಲೆಯಲ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡುವುದು ಶ್ರಾದ್ದದ ವಿಚಾರ. ಅದೇನು ಅಂದರೆ ಅಧಿಕ ಮಾಸದಲ್ಲಿ ಮೃತಾಹ ಕರ್ಮಗಳನ್ನು, ಸಪಂಡೀಕರಣವಾಗಿರ್ತಕ್ಕಂಥದ್ದನ್ನು, ಮಾಸಿಕ ಊನಮಾಸಿಕ ಶ್ರಾದ್ದಗಳನ್ನು, ಪ್ರಥಮಾಬ್ಧಿ ಅಂತ ಬರ್ತಲ್ಲ ಆ ಪೂರ್ತಿ ಶ್ರಾದ್ದವನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರತಿ ಸಾಂವತ್ಸರಿಕವಾದ ಶ್ರಾದ್ದವನ್ನು ಅಧಿಕ ಮಾಸದಲ್ಲಿ ಮಾಡಬಾರದು ಅಂತ ಕೆಲವರು ಹೇಳ್ತಾರೆ. ಹಾಗೇನಿರ್ತಕ್ಕಂಥದ್ದಿಲ್ಲ. ಅಧಿಕ ಮಾಸದಲ್ಲಿ ಯಾರು ಮೃತರಾಗತಕ್ಕಂಥವರಾಗ್ತಾರೋ ಅವರು ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ಅಧಿಕ ಮಾಸದಲ್ಲಿ ಮಾಡಬೇಕು, ಪುನಃ ಶುದ್ಧವಾಗಿರತಕ್ಕಂತಹ ಮಾಸದಲ್ಲಿಯೂ ಮಾಡತಕ್ಕಂಥವರಾಗಬೇಕು. ಹೀಗಾಗಿ ಪ್ರತಿ ಸಾಂವತ್ಸರಿಕವಾಗಿರತಕ್ಕಂತಹ ಶ್ರಾದ್ದವನ್ನು ಅವಶ್ಯವಾಗಿ ಮಾಡತಕ್ಕಂಥವರಾಗಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ವರ್ಷೇ ವರ್ಷೇತು ಯಚ್ಛ್ರಾದ್ರಂ ಮಾತಾ ಪಿತ್ರೋರ್ಮುತೆ ಹನಿ ಮಾಸದ್ವಯೇಪಿ ತತ್ಕಾರ್ಯಂ ವ್ಯಾಸಸ್ಯ ವಚನಂ ತಥಾ ಅಂತ ಇದೇ ಆದ ಕಾರಣ ಅವಶ್ಯವಾಗಿ ಶ್ರಾದ್ದಾದಿಗಳನ್ನು ಮಾಡುವುದಕ್ಕೆ ಬರತಕ್ಕಂಥದ್ದಾಗತ್ತೆ. ಅಂದರೆ ಅಧಿಕ ಮಾಸದಲ್ಲಿ ಯಾರು ಹೋಗಿರ್ತಾರೋ ಅವರು ಅಧಿಕ ಮಾಸದಲ್ಲಿಯೂ ಮಾಡಬೇಕು, ಇನ್ನು ನಿಜ ಮಾಸದಲ್ಲಿ ಮಾಡತಕ್ಕಂಥವರಾಗಬೇಕು. ಅಧಿಕ ಮಾಸದಲ್ಲಿ ಹೋಗಿದ್ರೆ ಅದು ಅಧಿಕ ಮಾಸ ಪ್ರತಿ ವರ್ಷ ಬರೋದಿಲ್ಲಲ್ಲ, ಆವಾಗೇನು ಶುದ್ಧ ಮಾಸದಲ್ಲೇ ಮಾಡಬೇಕು. ಅಧಿಕ ಮಾಸ ಬಂದಾಗ ಅಧಿಕ ಮಾಸದಲ್ಲಿಯೂ ಮಾಡಬೇಕು, ಮತ್ತೆ ಶುದ್ಧವಾಗಿರ್ತಕ್ಕಂಥ ಮಾಸಗಳಲ್ಲಿ ಮಾಡತಕ್ಕಂಥವರಾಗಬೇಕು. ಇನ್ನು ಅಧಿಕ ಮಾಸದಲ್ಲಿ ಮಾಡುವ ಕೆಲವು ವ್ರತ ನಿಯಮಗಳನ್ನು ನೋಡೋಣ. ಹವಿಷ್ಯಾನ್ನ ಭೋಜನ ಅಂತ ಅಂದರೆ ಹವಿಸ್ ಹಾಕ್ತೀವಲ್ಲ ಹೋಮಗಳಲ್ಲಿ, ಹವಿಸ್ಸು ಏನಂದ್ರದೆ ಹವಿಸ್ ಹಾಕ್ಲಿಕ್ಕಾಗೋದಿಲ್ಲ. ಹಾಗಾಗಿ ಹವಿಸ್ ಹಾಕುವಂತಹ ಪದಾರ್ಥಗಳು ಅಂತೇನವೆ ಅವುಗಳನ್ನು ಮಾತ್ರ ಭೋಜನವನ್ನು ಮಾಡಿ 1 ತಿಂಗಳು ಇರತಕ್ಕಂಥವರಾಗಬಹುದು. ಇನ್ನು ಬ್ರಹ್ಮಚರ್ಯ ವ್ರತ ಪರಿಪಾಲನೆ ಅಂತಿದೆ. ಏನದು ಬ್ರಹ್ಮಚರ್ಯ ವ್ರತ ಪರಿಪಾಲನಾ ಅಂತಂದರೆ ಬ್ರಹ್ಮಚರ್ಯಂ ಅಧಶಯ್ಯಾಂ ಪತ್ರಾವಲ್ಯಾಂಚ ಭೋಜನಂ ಚತುರ್ಥ ಕಾಲೇ ಭುಕ್ತಿಂಚ ಪ್ರಕುರ್ಯಾತ್ ಪುರುಷೋತ್ತಮೇ. ಈ ಪುರುಷೋತ್ತಮ ಮಾಸದಲ್ಲಿ ಬ್ರಹ್ಮಚರ್ಯ ವ್ರತ ಅಂದರೆ ಏನು ಅಂದರೆ ನೆಲದ ಮೇಲೆ ಮಲಗಬೇಕು. ಅಂದರೆ ಚಾಪಿ ಗೀಪಿ ಹಾಕೊಳ್ತಕ್ಕಂಥದ್ದಾಗ್ಬೋದು, ಹಾಸಿಗೆ ಗೀಸಿಗೆ ಹಾಕಬಾರದು ಅಂತ ಅರ್ಥ. ನೆಲದ ಮೇಲೆ ಮಲ್ಕೊಳ್ಬೇಕು, ಪತ್ರಾವಳಿಯಲ್ಲಿ ಭೋಜನವನ್ನು ಮಾಡಬೇಕು. ಇದೆಲ್ಲ ಬ್ರಹ್ಮಚರ್ಯ ವ್ರತದ ಪರಿಪಾಲನೆಯಲ್ಲಿ ಸೇರ್ತಕ್ಕಂಥದ್ದಾಗತ್ತೆ. ಅಪರಾಹ್ನದ ನಂತರ ಭೋಜನವನ್ನು ಮಾಡಬೇಕು. ಇನ್ನು ನಿಯತವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಬೇಕು. ಪತಿತರು ಅಂತ ಯಾರಿರ್ತಾರೆ ಅವುಗಳ ಎಕ್ಸ್ಪ್ಲನೇಷನ್ ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯವೂ ಇಲ್ಲ. ಅದನ್ನು ಹೇಳಿದರೆ ಅನೇಕರಿಗೆ ಬೇಜಾರಾಗುತ್ತೆ. ಆದ ಕಾರಣ ನೀವೇ ಅರ್ಥ ಮಾಡಿಕೊಳ್ಳಬೇಕು, ಬೇರಾದರೂ ಪಂಡಿತರನ್ನು ಹೋಗಿ ಕೇಳ್ರಿ. ಪತಿತರು ಅಂತ ಯಾರಿರ್ತಾರೆ, ವಿಷ್ಣು ವೈಷ್ಣವ ದ್ವೇಷಿಗಳು ಅಂತ ಯಾರಿರ್ತಾರೆ ಅವರ ಜೊತೆಗೆ ಸಂಭಾಷಣ ಮಾತನ್ನು ಆಡಬಾರದು.
ಇದು ಬ್ರಹ್ಮಚರ್ಯ ವ್ರತದಲ್ಲಿ ಸೇರತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನು ಪತಿತರು ಯಾವ ಅನ್ನವನ್ನು ನೋಡಿರ್ತಾರೆ ಅವರಿಂದ ದೃಷ್ಟವಾದ ಅನ್ನ ಅವುಗಳನ್ನು ತಿನ್ನಬಾರದು ಅಂತ ಹೇಳಿದ್ದಾರೆ. ನಿಷಿದ್ಧ ಪದಾರ್ಥಗಳನ್ನು ಪೂರ್ಣ ಬಿಡತಕ್ಕಂಥವರಾಗಬೇಕು. ಇಷ್ಟೆಲ್ಲ ಸೇರಿದರೇ ಬ್ರಹ್ಮಚರ್ಯ ಅಂತ ಅನಿಸುತ್ತೆ. ಆದ ಕಾರಣ ಅಂತಹ ಬ್ರಹ್ಮಚರ್ಯ ವ್ರತವನ್ನು ಮಾಡಬಹುದು. ಇನ್ನು ನಿಷಿದ್ಧವಲ್ಲದ ಪದಾರ್ಥಗಳನ್ನು ಅಂದರೆ ಒಳ್ಳೆಯ ಪದಾರ್ಥಗಳು ಅಂತ ಏನಿರುತ್ತೆ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಬಿಡ್ಬೋದು. ಯಾವುದಾದ್ರೂ ವಸ್ತುವನ್ನು ನೀವು ಬಿಡ್ಬೋದು. ಒಂದು ತಿಂಗಳು ಆ ವಸ್ತುವನ್ನು ತೆಗೆದುಕೊಳ್ತಕ್ಕಂಥದ್ದಿಲ್ಲ. ಬೆಲ್ಲ ಬಿಡ್ತಾರೆ, ಹುಣಸೆಹಣ್ಣು ಬಿಡ್ಬೋದು, ಪಲ್ಯಕಾಯಿಗಳಲ್ಲಿ ಯಾವುದಾದ್ರೂ ಬಿಡ್ತಕ್ಕಂಥದ್ದಾಗಿದೆ, ಹಣ್ಣುಗಳಲ್ಲಿ ಯಾವುದಾದ್ರೂ ಬಿಡೋದು ನಿಮ್ಮ ಇಷ್ಟ. ಅದು ಯಾವ ಪದಾರ್ಥವನ್ನು ಬಿಡ್ತಿರೋ ಒಂದು ತಿಂಗಳು ಆ ಪದಾರ್ಥವನ್ನು ಕೊನೆಗೆ ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಅದನ್ನು ದಾನವನ್ನು ಮಾಡಿ ಆಮೇಲೆ ಸ್ವೀಕಾರವನ್ನು ಮಾಡಬಹುದು. ಆ ಥರ ವ್ರತ ಮಾಡಬಹುದು. ಇನ್ನು ನಕ್ತ ಭೋಜನ ಅಂತಿದೆ. ನಕ್ತ ಭೋಜನ ಅಂದರೆ ರಾತ್ರಿ ಊಟ ಮಾಡ್ಬೋದು, ಬೆಳಿಗ್ಗೆಲ್ಲ ಊಟ ಇಲ್ಲ. ಏಕಭೋಜನ ಅಂತಿದೆ. ಬೆಳಿಗ್ಗೆ ಊಟ ಮಾಡತಕ್ಕಂಥದ್ದು ಮತ್ತು ಮರುದಿವಸ ತನಕ ಊಟ ಇಲ್ಲ. ಸಂಪೂರ್ಣ ಉಪವಾಸ ಇರತಕ್ಕಂಥವ್ರು, ಉಂಡೂಟ ನೀರು ಕುಡಿದ ನೀರು ಅಂತಾರಲ್ಲ ಆ ವ್ರತವನ್ನು ಮಾಡ್ತಕ್ಕಂಥ ಧಾರಣಿ ಪಾರಣಿಯನ್ನು ಮಾಡ್ತಕ್ಕಂಥವರಾಗಬಹುದು. ಹೀಗೆ ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ಅನೇಕವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ ಮತ್ತೊಂದು ಮಾತಿದೆ, ಏಕಮಪ್ಯುಪವಾಸಂ ಏಕಮಪ್ಯಸ್ಮಿನ್ ತಪೋನಿಧೆ ಅಂದಿದ್ದಾರೆ. ಒಟ್ಟಾರೆ ಮಲಮಾಸದಲ್ಲಿ ಒಂದು ದಿವಸ ಉಪವಾಸವನ್ನು ಮಾಡಿದರೂ ಕೂಡ ವಿಶಿಷ್ಟವಾಗಿರತಕ್ಕಂತಹ ಫಲವನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮ ಇಲ್ಲಿ ಹೇಳಿಕೊಡ್ತಕ್ಕಂಥವನಾಗಿದ್ದಾನೆ. ಅದಾದ ಮೇಲೆ ಅಯಾಚಿತ ವ್ರತ ಅಂತ ಅಂದರೆ ಯಾದೃಚ್ಛಿಕವಾಗಿರತಕ್ಕಂಥದ್ದು, ತಾನಾಗಿ ದೊರೆತ ಪದಾರ್ಥದಲ್ಲಿಯೇ ತಾನು ಭೋಗವನ್ನು ಮಾಡಬೇಕು, ಯಾರನ್ನು ಕೇಳಬಾರದು. ಆ ತರಹ ವ್ರತವನ್ನು ಮಾಡಬಹುದು. ಇನ್ನು ದೀಪದಾನವನ್ನು ಮಾಡಬಹುದು, ತಾಂಬೂಲ ದಾನವನ್ನು ಮಾಡಬಹುದು, ನಿತ್ಯವೂ ಮರದ ಬಾಗಿಣವನ್ನು ಕೊಡ್ತಕ್ಕಂಥದ್ದಾಗಬಹುದು, ಮಂಗಳ ದ್ರವ್ಯಗಳ ದಾನವನ್ನು ಮಾಡತಕ್ಕಂಥದ್ದಾಗಿದೆ. ಹೀಗೆ ಅನೇಕ ವಿಚಾರಗಳನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಹೇಳ್ತಾರೆ, ಸಚ್ಛಾಸ್ತ್ರಗಳ ಪಾಠ ಪ್ರವಚನ ಮಾಡಬಹುದು, ನಿರಂತರ ಪಾರಾಯಣಾದಿಗಳನ್ನು ಮಾಡಬಹುದು. ಮತ್ತೊಂದು ವಿಶೇಷ ಅಂತಂದರೆ ಶ್ರೀಮದ್ಭಾಗವತಂ ಭಕ್ತ್ಯಾ ಶ್ರೋತವ್ಯಂ ಪುರುಷೋತ್ತಮೇ ತತ್ಪುಣ್ಯಂ ವಚಸಾ ವಕ್ತುಂ ವಿಧಾತಾಪಿ ನ ಶಕ್ನುಯಾತ್. ಬಹಳ ದೊಡ್ಡದಾದ ಮಾತನ್ನು ಪುರಾಣ ಹೇಳ್ತದೆ. ಅಧಿಕ ಮಾಸದಲ್ಲಿ ಭಾಗವತದ ಗ್ರಂಥವನ್ನು ಶ್ರವಣ ಮಾಡಿದರೆ ಸಪ್ತಾಹವನ್ನು ಮಾಡಬಾರದು ಅನ್ನತಕ್ಕಂತಹ ಒಂದು ವಾಕ್ಯವೂ ಇರಲಿ. ಒಟ್ಟಾರೆ ಭಾಗವತದ ಶ್ರವಣವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಭಾಗವತದ ಶ್ರವಣ ಮಾಡಿದರೆ ಅದಕ್ಕೇನು ಫಲ ಬರುತ್ತಲ್ಲ, ಆ ಫಲವನ್ನು ಎಷ್ಟು ಫಲ ಬಂದಿದೆ ಅನ್ನುವುದನ್ನು ವರ್ಣನೆ ಮಾಡುವುದಕ್ಕೆ ಬ್ರಹ್ಮದೇವರಿಗೂ ಸಾಧ್ಯ ಇಲ್ಲ ಅಂತ. ಏನು ಹಾಗಂದ್ರೆ ಅಂದರೆ ಅಷ್ಟು ಪುಣ್ಯ ಸ್ತುತಿ ಪರತಯ ಅಂತಿರುತ್ತೆ. ಅಂದರೆ ಶ್ರೀಮದ್ಭಾಗವತ ಗ್ರಂಥದ ಶ್ರವಣ, ಅದರ ಪಾರಾಯಣ ಮೊದಲಾಗಿರತಕ್ಕಂಥದ್ದೇನಿದೆ ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳುವುದರಲ್ಲಿ ತಾತ್ಪರ್ಯ ಇರತಕ್ಕಂಥದ್ದಾಗ್ತಾ ಇದೆ. ಇನ್ನು ಕೊನೆಯದಾಗಿ 33 ಅನ್ನುವ ಸಂಖ್ಯೆ ಏನಿದೆ ಅದಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ಅದೇನು ಅಂತ ಕೇಳಿದರೆ, ಏಕಾದಶ ರುದ್ರರು ಅಂದರೆ 11 ಜನ, ದ್ವಾದಶ ಆದಿತ್ಯರು ಅಂದರೆ 12 ಜನ ಸೂರ್ಯರು, ಅಷ್ಟವಸುಗಳು 8 ಜನ ಇದ್ದಾರವರು, ವಷಟ್ಕಾರ ದೇವತೆ ಒಬ್ಬ, ಪ್ರಜಾಪತಿ ಅಂತ ಒಟ್ಟು 33 ದೇವತೆಗಳಿವರು. ಈ 33 ವಿಧವಾಗಿರತಕ್ಕಂಥ ದೇವತೆಗಳ ಒಳಗೆ ನಿಯಾಮಕನಾಗಿ 33 ರೂಪದಿಂದ ಪರಮಾತ್ಮ ಇರ್ತಾನೆ. ವಿಶೇಷವಾಗಿ ಈ ಮಾಸದಲ್ಲಿ ಅಧಿಕ ಮಾಸೇತು ಸಂಪ್ರಾಪ್ತೆ ತ್ರಯಸ್ತ್ರಿಂಶತ್ತು ದೇವತಾ ಉದ್ದಿಶ್ಯಾಪೂಪದಾನೇನ ಪೃಥ್ವೀದಾನ ಫಲಂ ಲಭೇತ್. ಈ 33 ದೇವತೆಗಳ ಅಂತರ್ಗತರಾದ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮನ 33 ರೂಪಗಳ ಪ್ರೀತ್ಯರ್ಥವಾಗಿ ಆ ಅಪೂಪದಾನವನ್ನು ನಾವು ಮಾಡತಕ್ಕಂಥವರಾದರೆ ಬ್ರಹ್ಮಾಂಡವನ್ನೇ ಅಥವಾ ಪೃಥ್ವಿ ಅಂತ ಹೇಳಿದ್ದಾರೆ. ಅಂದಮೇಲೆ ಪೃಥ್ವಿಯನ್ನೇ ದಾನವನ್ನು ಮಾಡಿದರೆ ಏನು ಪುಣ್ಯವೋ ಅಷ್ಟು ಪುಣ್ಯ ಬರತಕ್ಕಂಥದ್ದಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಭೂಮಿ ದಾನಕ್ಕೆ ಸಮ ಅಂತ ಹೇಳಿದ್ದಾರೆ. ಅದರಲ್ಲಿ ದ್ವಾದಶಿ, ಪೌರ್ಣಿಮಾ, ಅಮಾವಾಸ್ಯ, ಅಷ್ಟಮಿ, ನವಮಿ, ಚತುರ್ದಶಿ, ವೈಧೃತಿ ಯೋಗ ಇದ್ದಾಗ, ವ್ಯತಿಪಾತ ಯೋಗ ಇದ್ದಾಗ ಅದಕ್ಕಿಂತ ಇನ್ನೂ ಹೆಚ್ಚು ಪುಣ್ಯ ಬರತಕ್ಕಂಥದ್ದಾಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಲ್ಲಿ 33 ಭಗವಂತನ ರೂಪಗಳು ಯಾವುವು ಅಂದರೆ ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ,
ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುರಿಪು, ಅನಿರುದ್ಧ, ತ್ರಿವಿಕ್ರಮ, ವಾಸುದೇವ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತ್ಯಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಅಘಾರ್ಧನ, ಶ್ರೀಪತಿ ಎಂಬುದಾಗಿ 33 ಭಗವಂತನ ರೂಪಗಳಾಗಿರ್ತಕ್ಕಂಥದ್ದಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ನಾವು ವಿಚಾರವನ್ನು ಮಾಡಿದರೆ ಭಾಗವತ ಸುಂದರವಾಗಿ ಒಂದು ಮಾತು ಹೇಳುತ್ತೆ. ಏನೆಲ್ಲ ನಾವು ಅಧಿಕ ಮಾಸದಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನೇ ಮಾಡಿದರೂ ಕೂಡ ಇದರ ಉದ್ದೇಶ ಏನು ಅನ್ನುವುದು ಮುಖ್ಯ. ಉದ್ದೇಶ ಏನು? ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಎಂಬುದಾಗಿ ಮಾಡತಕ್ಕಂಥವರಾಗಬೇಕು. ಮುಖ್ಯವಾದ ಉದ್ದೇಶ ಏನಿದೆ? ಈ ವ್ರತಗಳ ಆಚರಣೆಯನ್ನು ಮಾಡುವುದು ಅಂತಂದರೆ ಭಾಗವತದಲ್ಲಿ ಒಂದು ಸುಂದರವಾದ ಮಾತಿದೆ. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಪರೋಹಿ ಯೋಗೋ ಮನಸಃ ಸಮಾಧಿ. ಅತಿ ಸುಂದರವಾದ ಮಾತು. ಏಕಾದಶ ಸ್ಕಂದ ಭಾಗವತದಲ್ಲಿ ಈ ಮಾತು ಬರ್ತದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ. ದಾನ ಧರ್ಮಾದಿಗಳನ್ನು ಮಾಡುವುದಾಗಲಿ, ಸ್ವಧರ್ಮಾಚರಣೆಯಾಗಲಿ, ಯಮ ನಿಯಮಾದಿಗಳ ಆಚರಣೆಯಾಗಲಿ, ಶ್ರುತಾನಿ ಶಾಸ್ತ್ರದ ಶ್ರವಣವಾಗಲಿ, ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಅನೇಕ ವೇದೋಕ್ತವಾದ ಕರ್ಮಾಚರಣೆ, ವ್ರತಗಳು ಅನೇಕವಾದ ವ್ರತಗಳ ಆಚರಣೆ, ಏಕಾದಶಿ ಮೊದಲಾಗಿರ್ತಕ್ಕಂಥ ವ್ರತಗಳ ಆಚರಣೆ, ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಅನೇಕ ವ್ರತಗಳಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಉದ್ದೇಶ ಏನು ಅಂತ ಕೇಳಿದರೆ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಅಂತ ಹೇಳಿಬಿಡ್ತು. ಎಲ್ಲವೂ ಮನೋನಿಗ್ರಹಕ್ಕೋಸ್ಕರವಾಗಿಯೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಮನಸ್ಸು ನಮ್ಮ ಹತೋಟಿಯಲ್ಲಿ ಬರಬೇಕಾಗಿದೆ. ಸಕಲ ಇಂದ್ರಿಯಗಳ ರಾಜ ಮನಸ್ಸಾದ ಕಾರಣ ಆ ಮನಸ್ಸನ್ನು ಕಂಟ್ರೋಲ್ ಮಾಡುವುದಕ್ಕೇನೆ ಎಲ್ಲ ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ. ಇದನ್ನು ತಿಳ್ಕೊಂಡವನಿಗೆ ಮಾಡಬೇಕು ಅಂತ ಅನಿಸುತ್ತೆ. ಅಯ್ಯೋ ಏನಪ್ಪ ಮಾಡೋದು ಅಂತ ಇರ್ತಾರೆ. ಹಾಗಂತಕ್ಕಂಥದ್ದಲ್ಲ. ವಿಶೇಷವಾಗಿ ಯಾಕೆ ಹೇಳಿದ್ದಾರೆ ಇದನ್ನೆಲ್ಲ ಅಂತ ನಾವು ತಿಳ್ಕೊಂಡಾಗ, ಹೌದ್ರಿ ಮನಸ್ಸಿಗೆ ಯಾಕೆ ಅಷ್ಟು ಪ್ರಾಶಸ್ತ್ಯ ಅಂದರೆ ಸತ್ಯಂ ಪರಂ ಧೀಮಹಿ ಅಂತ ಅದೇ ಭಾಗವತ ಹೇಳ್ತದೆ. ಪರಮಾತ್ಮನನ್ನು ಧ್ಯಾನ ಮಾಡಬೇಕು ನಾವು. ಧ್ಯಾನವನ್ನು ಮಾಡದೆ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಧ್ಯಾನ ಮಾಡಬೇಕಾದ್ರೆ ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತೇಳಿ ತತ್ವಜ್ಞಾನದ ನಿಶ್ಚಯ ಬೇಕು. ತತ್ವಜ್ಞಾನ ನಿಶ್ಚಯ ಬೇಕಾದರೆ ಶ್ರವಣ ಮಾಡಬೇಕು. ಶ್ರವಣ ಜೊತೆಗೆ ಮನನ ಮಾಡಬೇಕು. ಇವೆಲ್ಲ ಮಾಡಬೇಕಾದ್ರೆ ಮನಃಶುದ್ಧಿ ಇರಬೇಕು. ಮನಸ್ಸಲ್ಲಿ 24 ವಿಷಯಗಳು ಇರತಕ್ಕಂಥದ್ದಾದರೆ ಮನಸ್ಸನ್ನು ನಾವು ಶಾಸ್ತ್ರದ ಕಡೆಗೆ ಹಾಕ್ಲಿಕ್ಕಾಗುವುದಿಲ್ಲ, ದೇವರನ್ನು ಧ್ಯಾನ ಮಾಡ್ಲಿಕ್ಕಾಗುವುದಿಲ್ಲ. ಹಾಗಾದರೆ ಮನಸ್ಸೇನಿದೆ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತಿದೆ. ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮೋಚನೆಗೆ ಕಾರಣವಾದ ಕಾರಣ ಆ ಮನಃಶುದ್ಧಿಗೋಸ್ಕರವಾಗಿಯೇ ಎಲ್ಲವನ್ನು ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರೆ ನಾವು, ಹಾಗಾದರೆ ಭಕ್ತಿ ಶ್ರದ್ಧಾದಿಗಳಿಂದ ನಾವು ಏನೇ ವ್ರತಗಳನ್ನು ಮಾಡಿದ್ರು, ಅದರಲ್ಲಿ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಹೇಳಿರತಕ್ಕಂತಹ ಅನೇಕವಾದ ವ್ರತಗಳನ್ನು ಮಾಡ್ತಾ ನೀವೇ ಒಂದು ನಿಯಮಗಳನ್ನು ಹಾಕ್ಕೊಳ್ರಿ. ಒಂದು ತಿಂಗಳು ನಾನು ಹೀಗೆ ಮಾಡ್ತೇನೆ, ಒಂದು ತಿಂಗಳು ಈ ನಿಯಮನ ಮಾಡ್ತೇನೆ, ಒಂದು ತಿಂಗಳು ಸಂಪೂರ್ಣವಾಗಿ ಇಂಥ ನಿಯಮದಲ್ಲಿ ನಾನು ಇರ್ತೇನೆ ಅಂತ ನೀವು ಅಲ್ಲಿ ಶಾಸ್ತ್ರ ಹೇಳಿದ ಚೌಕಟ್ಟಿನಲ್ಲಿ ನಿಯಮಗಳನ್ನು ಹಾಕ್ಕೊಂಡು ಅದನ್ನು ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದರೆ ಮನಃಶುದ್ಧಿ ಇರತಕ್ಕಂಥದ್ದು ಬರ್ತದೆ. ಮನಸ್ಸು ಒಂದು ಸಲ ಶುದ್ಧವಾದರೆ ಜ್ಞಾನ ಅದು ಫಲವನ್ನು ಕೊಡ್ತದೆ. ಇಲ್ಲದೇ ಇದ್ದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತ ಆಗುತ್ತೆ ಹೊರತು ಅದು ನಿಜವಾಗಿ ಸಾಧನೆಗೆ ಉಪಯೋಗ ಬೀಳುವುದಿಲ್ಲ. ಬಂದ ಜ್ಞಾನ ಮನಸ್ಸು ಪಾತ್ರೆ ಇದ್ದ ಹಾಗೆ. ಪಾತ್ರೆ ಶುದ್ಧವಾಗಿದ್ದರೆ ಹಾಲು ಹಾಕಿಸ್ಕೊಂಡ್ರೆ ಅದನ್ನು ಕಾಯಿಸ್ಬೋದು, ಹೆಪ್ಪಾಕಿದರೆ ಮೊಸರಾಗುತ್ತೆ, ಕಡಿದ್ರೆ ಬೆಣ್ಣೆ ಬರುತ್ತೆ, ಕಾಸಿದ್ರೆ ತುಪ್ಪ ಬರುತ್ತದೆ, ತುಪ್ಪದಿಂದ ನಾನಾ ಪದಾರ್ಥಗಳನ್ನು ಮಾಡಬಹುದು. ಪಾತ್ರೆಯೇ ಅಶುದ್ಧವಾಗಿ ಬಿಟ್ಟಿದ್ರೆ ಹಾಲು ಒಡೆದು ಹೋಗ್ಬಿಡ್ತಕ್ಕಂಥದ್ದಾಗತ್ತೆ. ಹಾಗಾದರೆ ಮನಸ್ಸನ್ನುವುದು ಪಾತ್ರೆ ಇದ್ದ ಹಾಗೆ. ತತ್ವಜ್ಞಾನವೆಂಬ ಏನು ಕ್ಷೀರ ಇದೆಯಲ್ಲ, ಆ ತತ್ವಜ್ಞಾನವೆಂಬ ಕ್ಷೀರವನ್ನು ಶುದ್ಧವಾದ ಮನಸ್ಸಲ್ಲಿ ಹಾಕಿಸ್ಕೊಂಡ್ರೆ ಅದು ಮೋಕ್ಷ ಎನ್ನುವ ಫಲವನ್ನು ಕೊಡ್ತದೆ ಹೊರತು ಇಲ್ಲದೇ ಇದ್ರೆ ಏನಾಗ್ತದೆ? ಇವತ್ತು ಎಷ್ಟು ಬುದ್ಧಿವಂತರಾಗಿದ್ದೇವೆ ನಾವು ಅಂದರೆ ಒಡೆದ ಹಾಲನ್ನೇ ಮತ್ತೆ ಒಲೆಯ ಮೇಲಿಟ್ಟು ನಾವು ರಸಗುಲ್ಲ ಮಾಡಲಿಕ್ಕೆ ಹೊರಟಿದ್ದೇವೆ. ಇದು ದುರಂತವಾಗಿರ್ತಕ್ಕಂಥದ್ದು. ಹಾಗಾಗಬಾರದು. ಹರಿವಾಯು ಗುರುಗಳ ಅನುಗ್ರಹದಿಂದ ನಮಗೆ ಸರಿಯಾದ ಮಾರ್ಗ ಸಿಗುವಂತಾಗಲಿ. ಈ ಒಂದು ಅಧಿಕ ಮಾಸದಲ್ಲಿ ಏನೆಲ್ಲ ನಾವು ಆಚರಣೆ ಮಾಡುತ್ತೇವೋ ಅದು ದೇವರು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾನೋ ಆ ರೀತಿಯಲ್ಲಿ ದೇವರು ಮಾಡಿಸಲಿ. ಗುರುಗಳ ಅನುಗ್ರಹದ ಮೂಲಕವಾಗಿ ಅದು ಫಲಕಾರಿಯಾಗತಕ್ಕಂಥದ್ದಂತೆ ಆಗಲಿ.
ಸಾಧನ ಮಾರ್ಗದಲ್ಲಿ ಒಂದು ಅರ್ಧ ಹೆಜ್ಜೆ ಆದರೂ ಮುಂದಕ್ಕೆ ಹೋಗುವಂತೆ ಹರಿವಾಯುಗುರುಗಳ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು. ಯತ್ಕರೋಷಿ ಯದಸ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಶ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಶ್ರೀಕೃಷ್ಣಾರ್ಪಣಮಸ್ತು.